ಗ್ಯಾರಂಟಿ 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 ನೀವು ನೋಡ್ತಿದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಆದರ್ಶಿನಿ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಸಿನಿಮಾಗಳ ಸಂಖ್ಯೆಗಿಂತ ಅವುಗಳ ಕ್ವಾಲಿಟಿಗೆ ಜಾಸ್ತಿ ಒತ್ತು ಕೊಡೋ ಈತನ ಒಂದೊಂದು ಸಿನಿಮಾ ಕೂಡ ಒಂದೊಂದು ದಂತಕತೆ. ನಟನೆ, ನಿರ್ದೇಶನ, ನಿರ್ಮಾಣ ಪ್ಲಸ್ ಬರವಣಿಗೆ ಹೀಗೆ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲಿ ಪಳಗಿರೋ ಇವರು ಅದೆಷ್ಟೋ ಮಂದಿಗೆ ರೋಲ್ ಮಾಡೆಲ್ ಕೂಡ ಆಗಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿರೋ ಆಮಿರ್ ಖಾನ್ ನಮ್ಮ ಬೆಂಗಳೂರಿನ ಅಳಿಯ ಅನ್ನೋದು ಎಷ್ಟೊಂದು ಜನ ಗೊತ್ತೇ ಇಲ್ಲ. ಎಸ್, ಆಮಿರ್ ಖಾನ್ 2002ರಲ್ಲಿ ತಮ್ಮ ಮೊದಲ ಪತ್ನಿ ರೀನಾ ದತ್ತಾ ಜೊತೆ ವಿಚ್ಛೇದನ ನೀಡಿ ಅದಾದ ನಂತರ 2005ರಲ್ಲಿ ಕಿರಣ್ ರಾವ್ ಎಂಬುವರನ್ನ ಕೈ ಹಿಡಿದ್ರು. ಅವರ ಈ ಎರಡನೇ ಮದುವೆಗೆ ಇಡೀ ಬಾಲಿವುಡ್ ದಂಗಾಗಿತ್ತು. ಆದ್ರೀಗ 2021ರಲ್ಲಿ ಎರಡನೇ ಪತ್ನಿಗೂ ಕೂಡ ಡಿವೋರ್ಸ್ ನೀಡಿದ್ದಾರೆ ಆಮಿರ್ ಖಾನ್. ಅರೆ, ಸಿನಿಮಾಗಳಲ್ಲಿ ಹೀರೋಯಿನ್ಸ್ ಬರ್ತಾರಲ್ಲ, ಅವ್ರನ್ನ ಒಂದಾದ್ಮೇಲೆ ಚೇಂಜ್ ಮಾಡ್ತಾರಲ್ಲ, ಆ ರೀತಿ ಪತ್ನಿರನ್ನ ಬದಲಾಯಿಸ್ತಿದಾರಲ್ಲಪ್ಪ ಅಂತ ಆಮಿರ್ ಖಾನನ್ನ ನೋಡಿ ಎಷ್ಟೊಂದು ಜನ ಹುಬ್ಬೇಡ್ಸಿರೋದಿದೆ. ಅವರೆಲ್ಲರಿಗೂ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಆಮಿರ್ ಖಾನ್. ಈಗ ತಮ್ಮ 60ನೇ ಬರ್ಡೇ ದಿನ, ವಿಶೇಷ ದಿನ, ಹೊಸ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ದಾರೆ. ಅದು ಅಫಿಷಿಯಲಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಹೌದು, ದುರಂತ ಅಂದರೆ ಆಮಿರ್ 3ನೇ ಪಾರ್ಟ್ನರ್ ಗೌರಿ ಏನಿದ್ದಾರೆ ಅವರು ಕೂಡ ನಮ್ಮ ಬೆಂಗಳೂರಿನವರೇ. ಎಸ್, ಗೌರಿ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಆಮಿರ್ 2ನೇ ಪತ್ನಿ ಏನಿದ್ದಾರೆ ಕಿರಣ್ ರಾವ್ ಬಗ್ಗೆ ಹೇಳೋಕೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇದೆ. ಈ ಕಿರಣ್ ರಾವ್ ಏನಿದ್ದಾರೆ ಅವರು ಅಪ್ಪಟ ಕನ್ನಡತಿ. ಇಲ್ಲೇ ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಹುಟ್ಟಿ ಬೆಳೆದು ಅಚ್ಚ ಕನ್ನಡತಿ ಈಕೆ. ಇಂದಿಗೂ ಅವರ ತಂದೆ ತಾಯಿ ಇಲ್ಲೇ ಮಲ್ಲೇಶ್ವರಂನಲ್ಲಿ ವಾಸವಾಗಿದ್ದಾರಂತೆ. ಸೊ ಇತ್ತೀಚೆಗೆ ಪೋಷಕರನ್ನ ನೋಡೋಕೆ ಬಂದಿದ್ದ ಅವರು ಇಲ್ಲಿ ಮಲ್ಲೇಶ್ವರಂನ ಫೇಮಸ್ ಫುಡ್ ಸ್ಪಾಟ್ ಏನಿದೆ ಅಲ್ಲಿ ಹೋಗಿ ಮಸಾಲೆ ದೋಸೆ ಸವಿದಿದ್ದಾರಂತೆ. ಇನ್ನು ನಿರ್ದೇಶಕಿ, ನಿರ್ಮಾಪಕಿಯಾಗಿ ಈಕೆಗಳ ಚಿತ್ರಗಳು ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿದೆ. ಅದಕ್ಕೆಲ್ಲ ಕಾರಣ ಒನ್ ಆ್ಯಂಡ್ ಓನ್ಲಿ ಆಮಿರ್ ಖಾನ್. ಕಿರಣ್ ರಾವ್ ಅಕ್ಷರಶಃ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್ ಗರಡಿಯಲ್ಲಿ ಪಳಗಿದ ಪ್ರತಿಭೆ. ಲಗಾನ್ ಸಿನಿಮಾದ ಸೆಟ್ನಲ್ಲಿ ಆಮಿರ್ ಜೊತೆ ಪರಿಚಯಗೊಂಡಂತಹ ಕಿರಣ್ ರಾವ್ ಆಮಿರ್ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಆರಂಭಿಸಿದ್ರು. ನಂತರ ಅವರ ಮಧ್ಯೆ ಸ್ನೇಹ, ಪ್ರೀತಿ, ಅದಕ್ಕೆಲ್ಲ ಒಬ್ಬ ಮಗ ಕೂಡ ಸಾಕ್ಷಿಯಾಗಿದ್ದಾರೆ. ಕಿರಣ್ ರಾವ್ ಜೊತೆ ಸಹಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟ ಆಮಿರ್ ಪರಸ್ಪರ ವಿಚ್ಛೇದನ ಪಡೆದ್ರು. ಈಗಲೂ ಕನ್ನಡತಿ ಕಿರಣ್ ರಾವ್ಗೆ ಆಮಿರ್ ಮೇಲೆ ಕೋಪ ಇಲ್ಲ. ಆಮಿರ್ ಖಾನ್ ಅವರ 60th ಬರ್ಡೇ ಏನಿದೆ ಆ ಬರ್ಡೇಗೆ ವಿಶ್ ಮಾಡೋದು ನೋಡಿದ್ರೆ ಅವರಿಬ್ಬರ ಮಧ್ಯೆ ತುಂಬ ಚೆನ್ನಾಗಿದೆ ಸಂಬಂಧ ಅನಿಸೋದು ಕನ್ಫರ್ಮ್ ಆಗುತ್ತೆ. ಈಗ ಗೌರಿ ವಿಷಯಕ್ಕೆ ಬರೋಣ. ಒನ್ಸ್ ಅಗೇನ್ ಆಮಿರ್ ಹೊಸ ಗರ್ಲ್ ಫ್ರೆಂಡ್ ಈ ಗೌರಿ ಏನಿದ್ದಾರೆ ಅವರು ಕೂಡ ಬೆಂಗಳೂರಿನವರೇ. ಲಂಡನ್ನಲ್ಲಿ ವ್ಯಾಸಂಗ ಮುಗಿಸಿರೋ ಗೌರಿ ಆಮಿರ್ ಜೊತೆ 25 ವರ್ಷಗಳಿಂದ ಟಚ್ನಲ್ಲೇ ಇದ್ರಂತೆ. ಆದರೆ ಕೊಂಚ ಗ್ಯಾಪ್ನ ಬಳಿಕ ಮತ್ತೆ ಇವರ ಮಧ್ಯೆ ಒಂದು ಸುಂದರ ಸಂಬಂಧ ಏರ್ಪಟ್ಟಿದೆ. ಕಳೆದ 18 ತಿಂಗಳಿಂದ ಆಮಿರ್ ಗೌರಿ ಜೊತೆ ಲೈಫ್ ಲೀಡ್ ಮಾಡ್ತಿದ್ದಾರಂತೆ. ಬೆಂಗಳೂರು, ಮುಂಬೈ ಸೇರಿದಂತೆ ದೇಶದ ವಿವಿಧೆಡೆ ಸಲೂನ್ಗಳನ್ನು ಹೊಂದಿರೋ ಗೌರಿ ಉದ್ಯಮಿಯೂ ಹೌದು. ಸದ್ಯ ಆಮಿರ್ ಖಾನ್ ಪ್ರೊಡಕ್ಷನ್ನಲ್ಲಿ ಕೆಲಸ ಕೂಡ ಮಾಡ್ತಿದ್ದಾರಂತೆ. ಅಂದಹಾಗೆ ಗೌರಿ ಏನು ಸಣ್ಣ ಹುಡುಗಿ ಅಲ್ಲ, ಆಕೆಗೂ ಮದುವೆ ಆಗಿ 6 ವರ್ಷದ ಮಗ ಇದ್ದಾನಂತೆ. ಗೌರಿಯನ್ನ ತನ್ನ ಫ್ಯಾಮಿಲಿಗೆ ಪರಿಚಯಿಸಿರೋ ಆಮಿರ್ ಶಾರುಖ್ ಖಾನ್, ಸಲ್ಮಾನ್ ಖಾನ್ಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ. ಲಗಾನ್ ಚಿತ್ರದಲ್ಲಿ ಆಮಿರ್ ಪಾತ್ರದ ಹೆಸರು ಭುವನ್, ಅದರ ನಾಯಕಿಯ ಹೆಸರು ಗೌರಿ. ಮಾಧ್ಯಮದವರ ಬಳಿ ಸ್ವತಃ ಆಮಿರ್ ಖಾನ್ ಅವರೇ ಭುವನ್ ಕೊನೆಗೂ ಗೌರಿಯನ್ನ ಪಡೆದನು ಅಂತ ಹೇಳ್ಕೊಂಡಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ ಪುರಸ್ಕೃತ ಆಮಿರ್ ಖಾನ್ ಸಿನಿಮಾಗಳಲ್ಲಿ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆದಂತೆ ಲೈಫ್ನಲ್ಲೂ ಮಿಸ್ಟರ್ ಪರ್ಫೆಕ್ಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಸಾಲು ಸಾಲು ಮದುವೆಗಳ ಸಂಬಂಧಗಳಿಂದ ಸಮಾಜಕ್ಕೆ ಏನು ಹೇಳೋಕೆ ಅಥವಾ ಸಾರೋಕೆ ಹೊರಟಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಅದರಲ್ಲೂ ಬೆಂಗಳೂರು ಹುಡುಗಿಯರ ಹಿಂದೆ ಬೀಳ್ತಿರೋದು ಯಾಕೆ ಅನ್ನೋದು ಕೂಡ $1 ಬಿಲಿಯನ್ ಪ್ರಶ್ನೆಯಾಗಿದೆ. ಏನು ಹೇಳ್ತೀರಾ? ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸಿನಿಮಾ ಸುದ್ದಿ. ಹೀಗೆ ಮತ್ತಷ್ಟು ಮಗದಷ್ಟು ಸಿನಿಮಾ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.